ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಿಮಗೆ ಸ್ವಾಗತ, ವೆಲ್ಕಮ್. ಇವತ್ತೊಂದು ವಿಡಿಯೋದಲ್ಲಿ ಏನಂದರೆ ಆಧಾರ್ ಕಾರ್ಡ್ನ ಮೊಬೈಲಲ್ಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಂಬುದನ್ನು ನೋಡೋಣ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈಗ ಮೊದಲನೇದಾಗಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಮೊದಲನೇದಾಗಿ ಆಧಾರ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಆಧಾರ್ ಡೌನ್ಲೋಡ್ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಸೆಕೆಂಡು ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಸರ್ವರು ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಡೌನ್ಲೋಡ್ ಓಪನ್ ಆಗೋದು ಲೇಟ್ ಆಗುತ್ತೆ. ನೋಡಿ ಓಪನ್ ಆಯಿತು. ಈಗ ಓಪನ್ ಆಗಿಂದ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಂದ ಇಲ್ಲಿ ಆಧಾರ್ ಡೌನ್ಲೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಡೌನ್ಲೋಡ್, ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ, ಆ ನಂಬರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಯಾರು ಡೌನ್ಲೋಡ್ ಮಾಡಬೇಕಾಗುತ್ತೋ ಅವ್ರ ಆಧಾರ್ ಕಾರ್ಡ್ನ ಇಲ್ಲಿ ಟೈಪ್ ಮಾಡಿ. ನಾನು ಮಾಡ್ತಿದ್ದೆ ನೋಡಿ. ಆಮೇಲೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಕಾಣಿಸ್ತಿದೆಯಲ್ಲ ಸೆಂಡ್ OTP ಅಂತ, ಆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿಂದೆ ನಿಮಗೊಂದು ಆಧಾರ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ OTP ಬರುತ್ತೆ. ಇಲ್ಲಿಗ ಆಧಾರ್ OTPನ ಎಂಟ್ರಿ ಮಾಡ್ತಿದ್ದೀನಿ. ಆಮೇಲೆ ಕೆಳಗಡೆ ಕಾಡ್ತಿರ್ತದೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 2-3 ಸೆಕೆಂಡ್ ಹಾಗೆ ಇರಿ, ಯಾಕಂದರೆ ಅದು ಓಪನ್ ಆಗೋದು ಸ್ವಲ್ಪ ಸರ್ವರ್ ಎರರ್ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈಗ ನೀವು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಡೌನ್ಲೋಡ್ ಆಯ್ತು ಆಧಾರ್ ಕಾರ್ಡು. ಈ ಡೌನ್ಲೋಡ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಂದರೆ ಮೊದಲೇ ನೀವು ಆಧಾರ್ ಕಾರ್ಡು ಏನೇನೋ ಪಾಸ್ವರ್ಡ್ ಹಾಕಿದರೆ ಬರಲ್ಲ. ಫಸ್ಟ್ನೇದಾಗಿ ಏನಂದರೆ ಕೆಲವರು ಸ್ಟಾರ್ಟಿಂಗ್ ಏನು ತಪ್ಪು ಮಾಡ್ತಾರೆ ಅಂದರೆ ಯಾವುದಾದ್ರು ಇಲ್ಲ ಸ್ಮಾಲು ಕ್ಯಾಪಿಟಲು ಆ ಥರ ಮಿಕ್ಸ್ ಮಾಡಾಕ್ತಾರೆ. ಅಲ್ಲಿ ಏನಂದರೆ ಫಸ್ಟ್ನೇದಾಗಿ ನಿಮ್ಮ ಹೆಸರು ಏನು ಇರುತ್ತೋ ಫಸ್ಟು ಆ 4 ಅಕ್ಷರಗಳನ್ನು ಕ್ಯಾಪಿಟಲಲ್ಲಿ ನೋಡ್ರಿ. ಉದಾಹರಣೆ ನನ್ನ ಹೆಸರು ಶಶಿ ಕುಮಾರ್ ಅಂತ, ಏನಂದರೆ ಫಸ್ಟೇ 4 ಅಕ್ಷರ SHAS, ಈ ಥರ 4 ಅಕ್ಷರಗಳನ್ನು ಫಸ್ಟ್ ಕ್ಯಾಪಿಟಲಲ್ಲಿ ಹೊಡಿರಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತು, ನಂದು 1995 ಇದೆ, ಅದರ ಪಕ್ಕಕ್ಕೆ ನಿಮ್ದು ಏನಿದೆಯೋ ಆ ಥರ, ನಿಮ್ಮ ಉದಾಹರಣೆಗೆ 1995 ಅಥವಾ 2021 ಈ ಥರ ಯಾವುದಿದೆಯೋ ಆ ನಂಬರ್ನ, ಆ ಡೇಟ್ ಆಫ್ ಬರ್ತ್ನ ನಿಮ್ಮಲ್ಲಿ ಎಂಟ್ರಿ ಮಾಡಿ, ಇಯರ್ನ. ಆಮೇಲೆ ಓಪನ್ ಕೊಡಿ. ಓಪನ್ ಆಗಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ನನ್ನ ಆಧಾರ್ ಕಾರ್ಡ್ ಈಗ ನೋಡ್ತಾ ಇದ್ದೀರಲ್ಲ, ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈಗ ಆಧಾರ್ ಓಪನ್ ಆಯಿತು. ಇದೇ ರೀತಿ ನಿಮ್ಮ ಮೊದಲನೇ 4 ಅಕ್ಷರ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಅದನ್ನು ಹಾಕಿ ಓಪನ್ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ನಿಮ್ಮ ಶೇರು, ಲೈಕು, ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೂ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಸಹಕಾರವನ್ನು ಮಾಡಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.